ಇನ್ನು ಮಕ್ಕಳ ಏಕಾಗ್ರತೆಗೆ ಅತಿ ಹೆಚ್ಚು ಲಾಭವಾಗ್ತಕ್ಕಂಥ ಒಂದು ಆಸನವನ್ನು ಮಾಡಿ ಮುಗಿಸ್ತೇನೆ. ನಂತರ ನಮ್ಮ ವಿದ್ಯಾರ್ಥಿಗಳು ಮಾಡ್ತಾರೆ. ನೀವು ನಾ ಮೊದಲ ಹೇಳಿದಂತೆ ಮನೆಯಲ್ಲಿ ಮಾಡುವಾಗ ಗೋಡಿ ಆಸನದಿಂದ ಮಾಡಬೇಕು. ಕಲ್ತಾದ್ಮೇಲೆ ಈ ರೀತಿ ಮಧ್ಯದಲ್ಲಿ ಮಾಡಬೇಕು. ಶೀರ್ಷಾಸನ ಮತ್ತು ಭಂಗಿಗಳು ಇದು ಜ್ಞಾಪಕ ಶಕ್ತಿಗೆ ಹೆಚ್ಚು ಹೆಲ್ಪ್ ಆಗಿರ್ತಕ್ಕಂಥದ್ದು. ಈ ಪ್ರಕಾರದಲ್ಲಿ ಇದರಲ್ಲಿ ಒಂದು ಪದ್ಮಾಸನ ಹೇಗೆ ಹಾಕ್ತೀವಲ್ಲ ಆ ಪ್ರಕಾರ ಮತ್ತೆ ನೇರವಾಗಿ ನಮ್ಮ ಎಕ್ಸಸೈಸ್ ಮೂಮೆಂಟಲ್ಲಿ ಹೇಗೆ ಮಾಡ್ತೀವಿ ಆ ಪ್ರಕಾರದಲ್ಲಿ ನಮ್ಮ ಕಾಲುಗಳನ್ನು ನೇರವಾಗಿ ನೀವು ಅನುಭವದ ಮೂಲಕವಾಗಿ ಮಾಡಬೇಕು. ಮೊದಲನೇದಾಗಿ ಇಷ್ಟೇ ನಿಂತ್ಕೋಬೇಕು, ಗೋಡೆ ಆಸನದಿಂದ ಮಾಡಬೇಕು. ಕೆಲವೊಬ್ಬರಿಗೆ ಬರುತ್ತೆ ಮಿಡ್ಲ, ಅವರು ನಿಧಾನವಾಗಿ ಶೀರ್ಷಾಸನದಲ್ಲಿ ಆಸನಗಳ ರಾಜ ಒಮ್ಮೆಡಿಗೆ ಸಡನ್ ಆಗಿ ಮೇಲೆ ಏಳಬಾರ್ದು. ಈ ಪ್ರಕಾರದಲ್ಲಿ ಮತ್ತೆ ಮೇಲೆ ಕುಳ್ಕೋಬೇಕು. ಇನ್ನು ಆಸನಗಳ ರಾಜ ಶೀರ್ಷಾಸನ, ಆಸನಗಳ ರಾಣಿ ಸರ್ವಾಂಗಾಸನ ಮತ್ತೆ ಹಲಾಸನ. ಓಕೆ, ಇದು ಸರ್ವಾಂಗಾಸನ, ಆಸನಗಳ ರಾಣಿ. ಇನ್ನ ಕಿವಿ ಹತ್ರ ತೆಗೆದುಕೊಂಡು ಬಂದ್ರೆ ಕೂರ್ಮ ಕರ್ಣಪೀಡಾಸನ. ಓಕೆ, ದಿ ಲಾಸ್ಟ್ ಒನ್ ನೌಲಿ ಕ್ರಿಯೆ. ಹೊಟ್ಟೆಯ ಭಾಗವನ್ನು ಸಂಪೂರ್ಣವಾಗಿ ಫಸ್ಟ್ ಉಡ್ಯಾನ ಬಂದ, ಈಗ ಮಧ್ಯಮ ನವಲಿ, ವಾಮ ನವಲಿ, ದಕ್ಷಿಣ ನವಲಿ. ಇವು ಕ್ರಿಯೆಗಳ ರೂಪದಲ್ಲಿ ಆಸನಗಳನ್ನು ನಾವು ಮಾಡ್ತಾ ಹೋದಂತೆಲ್ಲ ಏನಾಗುತ್ತೆ, ಆಸನಗಳು ಇಂಟರ್ನಲ್ ಆರ್ಗನ್ಸ್ಗಳಿಗೆ, ಜಾಯಿಂಟ್ಸ್ಗಳಿಗೆ, ಮಸಲ್ಸ್ಗಳಿಗೆ ಹೆಲ್ಪ್ ಆಗ್ತಾ ಹೋಗ್ತದೆ. ಹೀಗಾಗಿ ನೀವೆಲ್ಲ ಮಕ್ಕಳು ಸ್ಪರ್ಧಾತ್ಮಕವಾಗಿ ಸಿದ್ಧತೆ ಮಾಡಿಕೊಂಡಾಗ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿ. ಇನ್ನು ನಮ್ಮ ಮಕ್ಕಳು ಈ ಯೋಗ ಸ್ಪರ್ಧೆಯಲ್ಲಿ